ಇಂದಿನಿಂದ ಮುಂಗಾರು ಅಧಿವೇಶನ ಆರಂಭ ಆಗ್ತಾ ಇದೆ. ಇವತ್ತಿನಿಂದ ಜುಲೈ 26ರವರೆಗೂ ಕೂಡ ಮುಂಗಾರು ಅಧಿವೇಶನ ನಡೆಯುತ್ತೆ. ಬಹುನಿರೀಕ್ಷಿತ ಮುಂಗಾರು ಅಧಿವೇಶನ ಆರಂಭ ಆಗ್ತಾ ಇದೆ ಇವತ್ತಿನಿಂದ. ಒಂದು ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಗ್ನಿ ಪರೀಕ್ಷೆ ಶುರುವಾದಂಗೆ ಇವತ್ತಿನಿಂದ. ದೋಸ್ತಿ ಬತ್ತಳಿಕೆಯಲ್ಲಿ ಮೂಡ, ವಾಲ್ಮೀಕಿ, ಡೆಂಗಿ ಹಗರಣಗಳ ಅಸ್ತ್ರಗಳೇ ಇದೆ. ಎಲ್ಲ ಅಸ್ತ್ರಗಳು ಕೂಡ ಸದನದಲ್ಲಿ ಸದ್ದು ಮಾಡಲಿದೆ. ಸದನ ಕದನಕ್ಕೆ ಎರಡೂ ಪಕ್ಷಗಳು ಕೂಡ ಈಗ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಸದನದಲ್ಲಿ ಆಡಳಿತ ವಿಪಕ್ಷಗಳ ಭಾರಿ ಸಮರ ಸಾಧ್ಯತೆ ಇದೆ. ಬಿಜೆಪಿಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ನಿಂದಲೂ ಕೂಡ ಪ್ರತಿತಂತ್ರಗಳನ್ನ ಕೂಡ ಮಾಡಲಾಗಿದೆ. ಬಿಜೆಪಿ ಅವಧಿಯ ಹಗರಣಗಳ ಪ್ರಸ್ತಾಪಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿರೋದು. ಉತ್ತರ ಕೊಡೋದಕ್ಕೆ ಸಿಎಂ ಕೂಡ ಸಿದ್ದರಾಮಯ್ಯ ಸೂಚನೆಯನ್ನ ನೀಡಿದ್ದಾರೆ. ಎಲ್ಲ ರೀತಿಯ ಪ್ರಶ್ನೆಗಳಿಗೂ ಕೂಡ ಅಥವಾ ಯಾವುದೇ ರೀತಿಯ ಹಗರಣಗಳ ಪ್ರಸ್ತಾಪಗಳು ಸದನದಲ್ಲಿ ಬಂದಂಥ ಸಂದರ್ಭದಲ್ಲೂ ಕೂಡ ಅದೆಲ್ಲದಕ್ಕೂ ಕೂಡ ಸಮರ್ಥವಾಗಿ ಉತ್ತರವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆಯನ್ನ ಕೂಡ ನೀಡಲಾಗಿದೆ. ಸಾಕಷ್ಟು ಚರ್ಚೆಗಳಿದೆ ಸದನದಲ್ಲಿ, ಸಾಕಷ್ಟು ಬೇಕಾಗುವಂಥ ಚರ್ಚೆಗಳು, ರಾಜ್ಯಕ್ಕೆ ಬೇಕಾಗುವಂಥ ಚರ್ಚೆಗಳನ್ನು ಮಾಡುವಂಥ ಅನಿವಾರ್ಯತೆ ಬಹಳ ಇದೆ. ಆದರೆ ಇದೆಲ್ಲದರ ಮಧ್ಯದಲ್ಲಿ ಈಗ ಕೇಳ್ತಾ ಇರುವಂಥ ವಿಚಾರ ಅಂತಂದರೆ, ಒಂದಷ್ಟು ಹಗರಣಗಳು ಬ್ಯಾಕ್ ಟು ಬ್ಯಾಕ್ ಸರ್ಕಾರಕ್ಕೆ ಏನು ಮುಳುವಾಗ್ತಾ ಇದೆ, ಅದನ್ನು ವಿಪಕ್ಷಗಳು ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಂಡಿದೆ. ಅದೆಲ್ಲವನ್ನು ಕೂಡ ಸದನದಲ್ಲಿ ಎತ್ತುವಂಥ ಸಾಧ್ಯತೆ ಇದೆ. ಅದರ ಜೊತೆಯಲ್ಲಿ ಕಲಹ ಅಂತೂ ಈ ಬಾರಿ ಸಾಮಾನ್ಯ ಅನ್ನುವಂಥ ಒಂದಷ್ಟು ನಿರೀಕ್ಷೆಗಳನ್ನು ಕೂಡ ಇಟ್ಟುಕೊಳ್ಳಲಾಗ್ತಾ ಇದೆ. ಇನ್ನು ವಿಪಕ್ಷಗಳ ಪ್ಲಾನ್ ಇದಾದರೆ ಅದಕ್ಕೆ ಕೌಂಟರ್ ಪ್ಲಾನ್ ಕೂಡ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ರೆಡಿಯಾಗಿದೆ. ಹಾಗಾಗಿ ಸದನ ಇವತ್ತಿನಿಂದ ಆರಂಭ ಆಗ್ತಾ ಇದೆ, 26ರವರೆಗೂ ಕೂಡ ನಡೆಯುತ್ತೆ. ಇಷ್ಟರ ಅವಧಿಯಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗಲಿದೆ ಸದನದಲ್ಲಿ. ಅನೇಕ ಹಗರಣಗಳ ಪ್ರಸ್ತಾಪಕ್ಕೂ ಕೂಡ ವಿಪಕ್ಷಗಳು ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇನ್ನು ಕಾಂಗ್ರೆಸ್ನಿಂದ ಅದಕ್ಕೆ ಕೌಂಟರ್ ಪ್ಲಾನ್ ಅಂತಂದರೆ, ಈಗಾಗಲೇ ಈ ಹಿಂದಿನ ಬಿಜೆಪಿಯ ಅವಧಿಯಲ್ಲಿ ಅಂಥದ್ದೇ ಹಗರಣಗಳೇನು ನಡೆದಿತ್ತು ಅದನ್ನು ಮುಂದಿಟ್ಟುಕೊಂಡು ಕೌಂಟರ್ ಪ್ಲಾನ್ ಕೊಡೋದಕ್ಕೂ ಕೂಡ ಕಾಂಗ್ರೆಸ್ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ.